Dear friends, welcome to Easy English Page 2 class. Today we learn about a small, simple, and important topic that is subject and predicate. ಸ್ನೇಹಿತರೆ, ಇವತ್ತು ನಾವು ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಅಂತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಬಹಳಷ್ಟು ಸರಳವಾಗಿರ್ತಕ್ಕಂಥ ಮತ್ತು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಅಧ್ಯಯನ ಮಾಡೋಣ. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳು ತಾವು ಇಂಗ್ಲೀಷನ್ನು ಸರಳವಾಗಿ ಮತ್ತು ಸುಲಭವಾಗಿ ಕಲಿಬೇಕು ಅಂತಕ್ಕಂಥ ಆಸೆ ಇರತಕ್ಕಂಥವ್ರು ಈ ಒಂದು ನಮ್ಮ ಈಸಿ ಇಂಗ್ಲೀಷ್ ಅಂತಕ್ಕಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಪ್ರತಿಯೊಂದು ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷ್ನ ಎಲ್ಲ ಟಾಪಿಕ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ವಿವರವಾಗಿ ಮತ್ತು ಕನ್ನಡದ ವಿವರಣೆಯೊಂದಿಗೆ ಸರಳ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಮಗೆ ಕಲಿಸ್ತಾ ಇದ್ದೇವೆ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ನಮ್ಮ ಒಂದು ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಅದನ್ನು ನೋಡಿ ಇಂಗ್ಲೀಷನ್ನು ಸರಳವಾಗಿ ಕಲಿಯಬಹುದು. ಸರಿ ಸ್ನೇಹಿತರೆ, ನಾವು ಈ ಒಂದು ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಅಂತಕ್ಕಂಥ ಟಾಪಿಕನ್ನು ಇವತ್ತು ಅಧ್ಯಯನ ಮಾಡೋಣ. ಫಸ್ಟ್ ಆಫ್ ಆಲ್, we should understand what is subject and predicate. Subject means the subject of a sentence is noun or noun equivalent about which something is said. Here it should answer the question, what are we talking about? ಸ್ನೇಹಿತರೆ, ಸಬ್ಜೆಕ್ಟ್ ಅಂದರೆ ಬೇರೆ ಏನೂ ಅಲ್ಲ, ಆ ಒಂದು ಸೆಂಟೆನ್ಸ್ನಲ್ಲಿ ಇರತಕ್ಕಂಥ ನಾಮಪದ ಅಥವಾ ನಾಮಪದದ ಸರಿಸಮನಾಗಿರ್ತಕ್ಕಂಥ ಪದ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಒಂದನ್ನು ಸಬ್ಜೆಕ್ಟ್ ಅಥವಾ ಒಂದು ಅಂಶವನ್ನು ಸಬ್ಜೆಕ್ಟ್ ಅಂತ ಗುರುತಿಸಬೇಕು ಅಂದರೆ ಅಲ್ಲಿರ್ತಕ್ಕಂಥ ಮುಖ್ಯವಾದ ಅಂಶ ಏನಾಗಿರಬೇಕು ಅಂದರೆ ಆ ಒಂದು ಸೆಂಟೆನ್ಸ್ನಲ್ಲಿ ಯಾವುದನ್ನು ಕುರಿತು ಹೇಳ್ತಾ ಇರ್ತೀವಿ ಆ ಒಂದು ಅಂಶ ಸಬ್ಜೆಕ್ಟ್ ಅಂತ ನಾವು ಐಡೆಂಟಿಫೈ ಮಾಡಬಹುದು. ದೆನ್ ವಾಟ್ ಈಸ್ ಪ್ರೆಡಿಕೇಟ್? The predicate is all that we tell about the subject. It should answer, what are we talking about the subject? ನೋಡಿ, ಆ ಸಬ್ಜೆಕ್ಟನ್ನು ಕುರಿತು ಹೇಳತಕ್ಕಂಥ ಅಂಶವೆಲ್ಲವೂ ಪ್ರೆಡಿಕೇಟ್ ಅಂತ ಹೇಳಿ ನಾವು ಗುರುತಿಸ್ತೀವಿ. ಒಂದು ಸೆಂಟೆನ್ಸ್ನಲ್ಲಿ ಉದಾಹರಣೆಗೆ ಈ ಒಂದು ಸೆಂಟೆನ್ಸನ್ನು ನೋಡಿ, ನಾವು ಯಾವುದನ್ನು ಕುರಿತು ಹೇಳ್ತೀವಿ ದಟ್ ಈಸ್ ಸಬ್ಜೆಕ್ಟ್. ಆ ಸಬ್ಜೆಕ್ಟನ್ನು ಕುರಿತು ಏನು ಹೇಳ್ತೀವಿ ಅಂತಕ್ಕಂಥದ್ದು ಪ್ರೆಡಿಕೇಟ್. ಸಿ ಹಿಯರ್, Ravi eats an apple. We are talking about Ravi. That's why it is subject. ನೋಡಿ, ಇಲ್ಲಿ ರವಿ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, ಆ ಕಾರಣವಾಗಿ ಇದನ್ನು ನಾವು ಸಬ್ಜೆಕ್ಟ್ ಅಂತ ಗುರುತಿಸ್ತಾ ಇದ್ದೇವೆ. ಆ ಸಬ್ಜೆಕ್ಟ್ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಅಥವಾ ರವಿ ಮುಂದೆ ಏನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ, ದಟ್ ಈಸ್ ಪ್ರೆಡಿಕೇಟ್. ಈಟ್ಸ್ ಆನ್ ಆ್ಯಪಲ್ ಅಂತಕ್ಕಂಥ ಈ ಒಂದು ಸೆಂಟೆನ್ಸಿನ ಭಾಗ ನಾವು ಪ್ರೆಡಿಕೇಟ್ ಅಂತ ಗುರುತಿಸ್ತೀವಿ. ರವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂದರೆ, ದ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಪ್ರೆಡಿಕೇಟ್ ಈಸ್ ವರ್ಬ್. ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ನಂತರ ಪ್ರೆಡಿಕೇಟ್ ಅಂತ ಡಿವೈಡ್ ಮಾಡಬೇಕಾದಾಗ ನಾವು ಮೊದಲ ಭಾಗ ನೌನ್ ಆರ್ ನೌನ್ ಈಕ್ವಲೆಂಟ್ ವರ್ಡ್ ಅಂತ ಏನು ಕರಿತೀವಿ ದಟ್ ಈಸ್ ಸಬ್ಜೆಕ್ಟ್. ಆ್ಯಂಡ್ ಆಫ್ಟರ್ ದ್ಯಾಟ್ ನಂತರದಲ್ಲಿ ಬರ್ತಕ್ಕಂಥ ಕ್ರಿಯಾಪದದ ಮುಂದುವರೆದ ಭಾಗ ಅಥವಾ ಸೆಂಟೆನ್ಸ್ನ ಕ್ರಿಯಾಪದವನ್ನು ಹಿಡಿದುಕೊಂಡು ಇರತಕ್ಕಂಥ ಮುಂದಿನ ಪೂರ್ಣ ಪ್ರಮಾಣದ ಭಾಗವನ್ನು ನಾವು ಪ್ರೆಡಿಕೇಟ್ ಅಂತ ಹೇಳಿ ಕರಿತೀವಿ. ದೆನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್. ಇಲ್ಲಿ ನೋಡಿ, ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅಂತಕ್ಕಂಥದ್ದು ಸೆಂಟೆನ್ಸಿನ ಎರಡು ಮುಖ್ಯ ಭಾಗಗಳಾಗಿರ್ತವೆ. ಈ ಒಂದು ಸ್ಟ್ರಕ್ಚರ್ ಆರ್ ಆರ್ಡರನ್ನು ನಾವು ನೋಡಿದ್ರೆ ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಅಂತ ಒಂದು ಸೆಂಟೆನ್ಸಿನ ಸ್ಟ್ರಕ್ಚರ್, ಇದು ಸಾಮಾನ್ಯವಾಗಿರ್ತಕ್ಕಂಥ ರಚನೆ. ಹಿಯರ್ ವಿ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ what is subject and we should understand what is predicate. This predicate contains verb plus object plus rest of the sentences. For example, the first column contains subjects and the second one predicate. Here the second column includes these three subcolumns.
These are verb, object and rest of the sentences. See the examples. Raja ate an apple in the garden. Here we are talking about Raja, the subject. ಆ ಒಂದು ಸಬ್ಜೆಕ್ಟ್ ಏನು ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಟ್ ಆ್ಯನ್ ಆ್ಯಪಲ್ ಇನ್ ದ ಗಾರ್ಡನ್. ಒಂದು ಸೆಂಟೆನ್ಸ್ನಲ್ಲಿ ಮುಖ್ಯವಾಗಿ ಇರತಕ್ಕಂಥ ಅಂಶಗಳನ್ನು ನಾವು ನೋಡಿದ್ರೆ ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಅಂತ ನಾವು ಗುರುತಿಸ್ತೀವಿ. ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂತಲೂ ನಿಮಗೆ ಗೊತ್ತಾಯಿತು. ಪ್ರೆಡಿಕೇಟ್ ಅಂದರೆ ಏನು, ಅದರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಅಂಶಗಳೇನು ಅಂತಕ್ಕಂಥದ್ದನ್ನು ಈ ಒಂದು ಸ್ಟ್ರಕ್ಚರ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಆಬ್ಜೆಕ್ಟು ರೆಸ್ಟ್ ಆಫ್ ದ ಸೆಂಟೆನ್ಸಸ್ಸು ಮ್ಯಾಂಡೇಟರಿ ಇರೋದಿಲ್ಲ. ಕೆಳಗಡೆ ಇರತಕ್ಕಂಥ ಎಕ್ಸಾಂಪಲನ್ನು ನಾವು ನೋಡಿದ್ರೆ ಆಲ್ ದ ರೋಡ್ಸ್ ಲೀಡ್ ಟು ಡೆಲ್ಲಿ, ಕವಿತಾ ಲಾಫ್ಟ್. ಈ ಎರಡು ಉದಾಹರಣೆಗಳನ್ನು ನಾವು ನೋಡೋದಾದರೆ ಇಲ್ಲಿ ನೋಡಿ, ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಇದೆ ಪ್ಲಸ್ ವರ್ಬ್ ಇದೆ ಪ್ಲಸ್ ಆಬ್ಜೆಕ್ಟ್ ಇದೆ, ಬಟ್ ದೆರ್ ಈಸ್ ನೋ ರೆಸ್ಟ್ ಆಫ್ ದ ಸೆಂಟೆನ್ಸ್. ಹಿಯರ್ ದ ಸೆಂಟೆನ್ಸ್ ಕಂಪ್ಲೀಟ್ಸ್. ದೆನ್ ದ ನೆಕ್ಸ್ಟ್ ಒನ್, ಕವಿತಾ ಲಾಫ್ಟ್. Here we have only subject and predicate, and here the predicate contains only verb. Kavita is a subject and laughed is a predicate. ಸ್ನೇಹಿತರೆ, ಇಲ್ಲಿ ಕೇವಲ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಎರಡೇ ಅಂಶಗಳಿದ್ದಾವೆ. ಆ ಪ್ರೆಡಿಕೇಟ್ ಅಂತಕ್ಕಂಥದ್ದೇ ಇಲ್ಲಿ ನಾವು ವರ್ಬ್ ಆಗಿ ಬಳಸಿದ್ದೇವೆ. ಹೀಗೆ ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟನ್ನು ನಾವು ಐಡೆಂಟಿಫೈ ಮಾಡಬೇಕಾದಾಗ ಪ್ರೆಡಿಕೇಟ್ನಲ್ಲಿ ಎಲ್ಲ ಅಂಶಗಳು ಇರಬೇಕು ಅಂತಕ್ಕಂಥದ್ದು ಮ್ಯಾಂಡೇಟರಿ ಇರೋದಿಲ್ಲ. ಕ್ರಿಯಾಪದದ ನಂತರದ ಭಾಗ ಇರಬಹುದು ಅಥವಾ ಇರಲಿಕ್ಕಿಲ್ಲ. ಆಬ್ಜೆಕ್ಟ್ ಇರಬಹುದು, ರೆಸ್ಟ್ ಆಫ್ ದ ಸೆಂಟೆನ್ಸ್ ಇರಬಹುದು ಅಥವಾ ಇರಲಿಕ್ಕಿಲ್ಲ. ಬಟ್ ಹಿಯರ್ ಇಫ್ ವಿ ಕಾಲ್ ಅ ಗ್ರೂಪ್ ಆಫ್ ವರ್ಡ್ ಆ್ಯಸ್ ಸೆಂಟೆನ್ಸ್, ಇಟ್ ಶುಡ್ ಬಿ ಮೀನಿಂಗ್ಫುಲ್. ನೋಟ್, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಇನ್ನೊಂದು ಅಂಶ ಏನು ಅಂದರೆ, ಇಟ್ ಈಸ್ ನಾಟ್ ನೆಸಸರಿ ದ್ಯಾಟ್ ದ ಸಬ್ಜೆಕ್ಟ್ ಶುಡ್ ಆಲ್ವೇಸ್ ಕಮ್ ಫಸ್ಟ್. ಒಕೇಜ್ನಲಿ ಇಟ್ ಈಸ್ ಪುಟ್ ಆಫ್ಟರ್ ದ ಪ್ರೆಡಿಕೇಟ್. ಸ್ನೇಹಿತರೆ, ನಾವು ಇನ್ನೊಂದು ಬಹಳ ಮುಖ್ಯವಾದ ಅಂಶವನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ಅಂದರೆ, ಪ್ರತಿಯೊಂದು ಸೆಂಟೆನ್ಸ್ನಲ್ಲಿಯೂ ಅಥವಾ ಕೊಟ್ಟಂಥ ಹಲವಾರು ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟ್ ಅಂತಕ್ಕಂಥದ್ದು ಸೆಂಟೆನ್ಸಿನ ಪ್ರಾರಂಭದಲ್ಲೇ ಇರಬೇಕು ಅಂತಕ್ಕಂಥ ಕಂಡೀಷನ್ ಏನೂ ಇಲ್ಲ. ಆದರೆ ಆ ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಅಂತಕ್ಕಂಥದ್ದು ಕೊನೆಯಲ್ಲಾದರೂ ಇರಬಹುದು, ಮಧ್ಯದಲ್ಲಾದರೂ ಇರಬಹುದು, ಪ್ರಾರಂಭದಲ್ಲಾದರೂ ಇರಬಹುದು. ಅಂಥ ಕೆಲವು ಉದಾಹರಣೆಗಳನ್ನು ಸಹಿತ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್, ಆರ್ ಯುವರ್ ಪೇರೆಂಟ್ಸ್ ಕಮಿಂಗ್ ಟುಮಾರೋ. ನೋಡಿ, ಇಲ್ಲಿ ನಾವು ಸಬ್ಜೆಕ್ಟನ್ನು ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬಿನ ಇನ್ ಬಿಟ್ವೀನ್ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ವೀಟ್ ಆರ್ ದ ಯೂಸಸ್ ಆಫ್ ಅಡ್ವರ್ಸಿಟಿ. ಇಲ್ಲೂ ಸಹಿತ ನಾವು ಕೊನೆಯ ಭಾಗದಲ್ಲಿ, ಸೆಂಟೆನ್ಸಿನ ಕೊನೆಯ ಭಾಗದಲ್ಲಿ ಆಫ್ಟರ್ ದ ಪ್ರೆಡಿಕೇಟ್ ನಾವಿಲ್ಲಿ ಆ ಒಂದು ಸಬ್ಜೆಕ್ಟನ್ನು ನೋಡ್ತಾ ಇದ್ದೇವೆ. ಇನ್ ಟು ದ ಬಾಟಮ್ ಸ್ಯಾಂಕ್ ದ ಸೇಲ್. ಇಲ್ಲೂ ಸಹಿತ ಕೊನೆಯ ಭಾಗದಲ್ಲಿ ನಾವು ಸಬ್ಜೆಕ್ಟನ್ನು ನೋಡ್ತಾ ಇದ್ದೇವೆ. ನೋಡಿ, ಈ ಕೊನೆಯಲ್ಲಿ ಇರತಕ್ಕಂಥ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡಿ. ದೇರ್ ಆರ್ 2 ಲೈನ್ಸ್ ಇನ್ ದ ಫಾರೆಸ್ಟ್. ಇಲ್ಲಿ ನೋಡಿ, ದೇರ್ ಅಂತಕ್ಕಂಥ ಒಂದು ಶಬ್ದ ಸಬ್ಜೆಕ್ಟಿನ ಸ್ಥಳದಲ್ಲಿ ಸಬ್ಜೆಕ್ಟಿನ ಕೆಲಸವನ್ನೇ ಮಾಡ್ತಾ ಇದೆ. ಆದರೆ ಇಲ್ಲಿ ಮೇನ್ ಸಬ್ಜೆಕ್ಟ್ ಏನು ಅಂತಂದರೆ 2 ಲೈನ್ಸ್ ಅಂತಕ್ಕಂಥದ್ದು ಸೆಂಟರ್ನಲ್ಲಿ ಬಂದಿರತಕ್ಕಂಥ ಈ ಒಂದು ಶಬ್ದ. ಹೀಗೆ ಸಬ್ಜೆಕ್ಟ್ ಸೆಂಟೆನ್ಸಿನ ಪ್ರಾರಂಭದಲ್ಲೇ ಇರಬೇಕಂತ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಸೆಂಟೆನ್ಸಿನ ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಕೊನೆಯಲ್ಲಿಯೂ ಸಹಿತ ನಾವು ಅದನ್ನು ನೋಡ್ತಾ ಇದ್ದೇವೆ. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ, ನಾವು ಇಂಪರೇಟಿವ್ ಸೆಂಟೆನ್ಸ್ಗಳನ್ನು ಸಹಿತ ಸಾಕಷ್ಟು ನೋಡ್ತಾ ಇದ್ದೇವೆ. ಇನ್ ಇಂಪರೇಟಿವ್ ಸೆಂಟೆನ್ಸಸ್ ದ ಸಬ್ಜೆಕ್ಟ್ ಈಸ್ ಒಮಿಟೆಡ್ ಆರ್ ಹಿಡನ್. ಫಾರ್ ಎಕ್ಸಾಂಪಲ್, ಗೆಟ್ ಔಟ್, ಸೆಟ್ ಡೌನ್, ರೈಟ್ ಅ ಲೆಟರ್, ಶೋ ಯುವರ್ ಬ್ಯಾಗ್, ಗಿವ್ ಮೀ ಅ ಬುಕ್. ಸ್ನೇಹಿತರೆ, ಈ ಒಂದು ಇಂಪರೇಟಿವ್ ಫಾರ್ಮೇಟ್ನಲ್ಲಿ ಇರತಕ್ಕಂಥ ಸೆಂಟೆನ್ಸಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಸಬ್ಜೆಕ್ಟು ಒಮಿಟ್ ಆಗಿರ್ತದೆ ಅಥವಾ ಹೈಡ್ ಆಗಿರ್ತದೆ ಅಂತಲೂ ನಾವು ಕರಿತೀವಿ. ನೋಡಿ, ಇಲ್ಲಿರ್ತಕ್ಕಂಥ ಕೆಲವೊಂದು ಸೆಂಟೆನ್ಸಸ್ಗಳನ್ನು ನಾವು ನೋಡಿದ್ರೆ, ಗೆಟ್ ಔಟ್, ಸೆಟ್ ಡೌನ್, ರೈಟ್ ಅ ಲೆಟರ್, ಈ ರೀತಿ ಉದಾಹರಣೆಗಳನ್ನು ನಾವು ನೋಡಿದ್ರೆ ಇಲ್ಲಿ ನಮಗೆ ಸಬ್ಜೆಕ್ಟ್ ನೇರವಾಗಿ ಕಾಣಸಿಗೋದಿಲ್ಲ. ಇಂಥ ಒಂದು ಸೆಂಟೆನ್ಸಸ್ಗಳು ಬಂದಾಗ ಇಲ್ಲಿ ಸಬ್ಜೆಕ್ಟ್ ಪ್ರೆಡಿಕೇಟ್ ಅಂತಕ್ಕಂಥ ಡಿವಿಷನ್ ಮಾಡಬೇಕಾದಾಗ ಈ ಒಂದು ಸೆಂಟೆನ್ಸ್ಗಳನ್ನು ನಾವು ಬಹಳ ಗಮನದಿಂದ
ನೋಡಬೇಕಾಗ್ತದೆ. ಬಿಕಾಸ್ ಹಿಯರ್ ದ ಸಬ್ಜೆಕ್ಟ್ ಈಸ್ ಒಮಿಟೆಡ್. ಸ್ನೇಹಿತರೆ, ಇವತ್ತು ನಾವು ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅಂತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಸ್ಮಾಲ್ ಟಾಪಿಕನ್ನು ನಾವು ಇವತ್ತು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕನ್ನು ನಾವಿವತ್ತು ಕಲ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.